ಮೇಡಮ್ ಇನ್ನೊಂದೇನಂತ ಹೇಳಿದ್ರೆ, ನಾನು ಎನ್ ಕೃಷ್ಣ ಅವರು ಈ KPSCಗೆಲ್ಲ ಹೆಡ್ ಆಗಿದ್ರಲ್ಲ ಮೇಡಮ್, ಆ ಕಾಲದಿಂದ ನೋಡಿಕೊಂಡು ಬಂದರೆ ಆಯಾ ಕಾಲಘಟ್ಟದಲ್ಲಿ ಅನೇಕ ಬಾರಿ ಪ್ರಶ್ನೆ ಪತ್ರಿಕೆ ಲೀಕ್ ಅಂತನೋ, ಅವ್ಯವಹಾರ ಅಂತನೋ, ಅಥವಾ ಏನೋ ಲಂಚಕ್ಕೋಸ್ಕರವಾಗಿ SI ಇಷ್ಟಕ್ಕೆ ಬಿಕ್ರಿ ಆಗ್ತಾ ಇದ್ದಾರೆ ಅಂತನೋ, ಒಂದೇ ಹಾಲಲ್ಲಿ ಬರೆದಿದ್ದವರು ಒಂದು 3-4 ಜನ SI ಆಗಿಬಿಟ್ಟಿದ್ದಾರೆ ಅಂತನೋ, ಇವೆಲ್ಲ ಕೇಳ್ಕೊಂಡು ಬಂದಿದ್ದೀವಿ ಮೇಡಮ್. ನಾನು ಕೇಳೋದು ಕನ್ವಿಕ್ಷನ್ ರೇಟ್ ಏನು ಮೇಡಮ್ ಇದರಲ್ಲಿ, ಶಿಕ್ಷೆ ಆಗಿರೋ ಪ್ರಮಾಣ. ಸೊ ಶಿಕ್ಷೆದೇ ನಾವು ಕೇಳಲ್ಲ ಮೇಡಮ್, ಖುಲಾಸೆ ಆಯ್ತಂತೆ, ಸಾಕ್ಷ್ಯಾಧಾರ ಕೊರತೆ ಆಯ್ತಂತೆ ಅಂತ ಬಂದಾಗ ಆಯಾ ಕಾಲಘಟ್ಟದ ವಿದ್ಯಾರ್ಥಿಗಳು ತೊಂದರೆಗೆ ಒಳಗಾಗಿರಲ್ವ ಜೊತೆ ಮೇಡಮ್? ಖಂಡಿತ ಒಳಗಾಗಿರ್ತಾರೆ. ಯಾಕಂದರೆ ನಾವು ಕೂಡ KAS ಎಕ್ಸಾಮ್ ಬರ್ದೇನೆ ಈ ಹುದ್ದೆಗೆ ಬಂದಿರೋದು. ಸೊ ನಮಗೂ ಅನ್ನಿಸ್ತದೆ ಈ ಥರದ್ದೆಲ್ಲ ಬಂದಾಗ ನಾವು ಕೂಡ ಈ ಎಕ್ಸಾಮ್ ಬರೆದಿದ್ದೀವಿ, ನಾವು ಕಷ್ಟಪಟ್ಟು ಬಂದಿದ್ದೀವಿ, ನಮಗೆ ಕೂಡ ಅಭ್ಯರ್ಥಿಗಳ ನೋವು ಅನ್ಯಾಯ ಆಗಿರುವಂಥದ್ದು ಎಲ್ಲ ಅರ್ಥ ಆಗತ್ತೆ. ಆದರೆ ಈ ಥರ ಆಗಬಾರ್ದು. ಆದರೆ ಶಿಕ್ಷೆ ಆಗಿರೋ ಪ್ರಮಾಣ ತುಂಬ ಕಡಿಮೆ ಅಂತ ನನಗೂ ಅನಿಸ್ತದೆ. ಈ 30 ವರ್ಷದಲ್ಲಿ ನೀವು ಹೇಳ್ದಂಗೆ 98ಇಂದ ಇಲ್ಲಿವರೆಗೆ ಒಂದು 28 ವರ್ಷದ ಮೇಲಾಯಿತು. ಇಲ್ಲಿವರೆಗೇನೂ ಕೂಡ ಕನ್ವಿಕ್ಷನ್ ಆಗಿರೋಂಥ ರೇಟ್ ತುಂಬ ಕಡಿಮೆ ಇದೆ. ಇಂಥ ಪ್ರಕರಣಗಳಲ್ಲಿ ಆದಷ್ಟು ಶೀಘ್ರವಾಗಿ ತನಿಖೆ ಮಾಡಿ ಕ್ರಮ ಬೇಗ ಆಗಬೇಕು ಅನ್ನೋಂಥದ್ದು ನಮ್ಮ ಅಭಿಪ್ರಾಯ ಕೂಡ. ಮೇಡಮ್, ಈಗ ನಿಮ್ಮ ಡಿಪಾರ್ಟ್ಮೆಂಟಲ್ಲಿ ಈ ಥರ ಸಿಕ್ಕಾಕೊಂಡವ್ರನ್ನ ರಕ್ಷಣೆ ಮಾಡುವಂಥ ವ್ಯವಸ್ಥೆ ಇರುತ್ತಾ? ಯಾರಿಗೆ ಸಾಕ್ಷಿ ಬಿಟ್ಕೊಡದೇ ಇರೋ ರೀತಿಯಲ್ಲಿ, ಸಾಕ್ಷಿ ಸಿಗದೇ ಇರೋ ರೀತಿಯಲ್ಲಿ ಈ ಥರದ್ದೇನಾದರೂ ಮಾಡ್ಕೊಂಡು ಬರ್ತಾರೆ ಮೇಡಮ್? ಕನ್ವಿಕ್ಷನ್ ಆಗಬೇಕಲ್ಲ ಮೇಡಮ್. ಒಬ್ಬರು ಯಾರಿಗೋ ಜೈಲು ಶಿಕ್ಷೆ ಆಯ್ತಪ್ಪ ಅಂದರೆ ಬೇರೆಯವ್ರಿಗೆ ಬಂದವ್ರಿಗೊಂದು ಭಯ ಇರುತ್ತೆ, ಅದು ಯಾಕೆ ಇಲ್ಲ ಮೇಡಮ್ ಅಂತ. ಅಲ್ಲ, ಇಲ್ಲಿ ಎರಡೂ ರೀತಿದಾಗುತ್ತೆ ರಮಾಕಾಂತವ್ರೆ. ಏನಂದರೆ, ಹೊರಗಡೆ ಅಭ್ಯರ್ಥಿಗಳನ್ನು ಭೇಟಿ ಮಾಡಿಕೊಂಡು ದುಡ್ಡು ಕೇಳಿಕೊಂಡು ಮಧ್ಯವರ್ತಿಗಳು ಕೆಲಸ ಮಾಡಿದರೆ ಅದು ಪೊಲೀಸ್ ಇಲಾಖೆಯ ವ್ಯವಸ್ಥೆನಲ್ಲಿ ಬರಬೇಕು. ಯಾಕಂದರೆ ಅಂಥವ್ರಿಗೆ ನಾವು ಏನು ಕ್ರಮ ತಗೊಳಕ್ಕಾಗಲ್ಲ. ಆದರೆ ನಮ್ಮಿಂದ ಕ್ವಶನ್ ಪೇಪರ್, ನಮ್ಮ ಅಧಿಕಾರಿಗಳಿಂದಾನೇ ಕ್ವಶನ್ ಪೇಪರ್ ಏನಾದರೂ ಲೀಕ್ ಆಗಿದೆಯಾ, ಅಥವಾ ನಮ್ಮ ಅಧಿಕಾರಿಗಳೇ ಯಾರ ಜೊತೆನಾದರೂ ಕೈ ಜೋಡಿಸಿದಾರಾ, ಈ ಥರದ್ದೇನಾದರೂ ಕಂಡು ಬಂದರೆ ಯಾರನ್ನೂ ಕೂಡ ರಕ್ಷಿಸುವ ಪ್ರಶ್ನೆನೂ ಇಲ್ಲ. ಹಿಂದೆ ಕೂಡ ರಕ್ಷಣೆ ಆಗಿಲ್ಲ, ಸುಮಾರು ಜನ ಕ್ರಮ ಆಗಿದೆ, ಸುಮಾರು ಜನದ ಮೇಲೆ ಕ್ರಮ ಆಗಿದೆ. ಈಗಲೂ ಅಷ್ಟೇ ನಾವು ನೆಗ್ಲಿಜೆನ್ಸ್ ಮಾಡೋವಂಥವ್ರನ್ನ, ಬೇರೆಯವ್ರ ಜೊತೆ ಕೈ ಜೋಡಿಸೋವಂಥವ್ರನ್ನ ನಾವು ನಮ್ಮ ಗಮನಕ್ಕೆ ಬಂದು ನಮಗೆ ಅವರು ದಾಖಲೆ ಪ್ರಕಾರ ಸಿಕ್ಕಾಕೊಂಡ್ರೆ ಖಂಡಿತ ನಾವು ಅವ್ರನ್ನ ಸುಮ್ಮನೆ ಬಿಡೋದಿಲ್ಲ, ಕ್ರಮ ತಗೋತೀವಿ. ಶಿಸ್ತು ಕ್ರಮ ಏನಿದೆ ತಗೋತೀವಿ. ಅದು ವಜಾ ಮಾಡೋದಾದರೂ ಸರಿ. ಅದು ಈ ಥರದ ಅಭ್ಯರ್ಥಿಗಳ, ಯುವಕರ ಭವಿಷ್ಯದ ಜೊತೆ ಚಲಾಟ ಆಡೋರಿಗೆ ನಾವು ಕಠಿಣವಾದ ಕ್ರಮನೇ ತಗೋಬೇಕೇ ಹೊರತು ಸುಮ್ಮನೆ ಎಚ್ಚರಿಕೆ ಕೊಟ್ಟು ಬಿಡೋವಂಥದ್ದು ಅದೆಲ್ಲ ಆಗದೆ ಇರುವಂಥ ಪ್ರಶ್ನೆ. ನಾವು ವಜಾ ಮಾಡೋ ರೀತಿಯಲ್ಲೇ ಕ್ರಮ ತಗೋಬೇಕಾಗತ್ತೆ. ಇನ್ನೊಂದು ಮೇಡಮ್, ನಾನು UPSC ರಿಸಲ್ಟ್ ಬಂದಾಗಲೆಲ್ಲ ಈ ರ್ಯಾಂಕ್ ಬಂದಿರ್ತಾರಲ್ಲ ಮೇಡಮ್, ಅವ್ರನ್ನ ಇಂಟರ್ವ್ಯೂ ಮಾಡಿದ್ದೀನಿ. ಹೇಗಪ್ಪ ನೀವು ಓದ್ಕೊಂಡ್ರಿ ಅಂತಲ್ಲ, 18 ಗಂಟೆ 14 ಗಂಟೆ ಕೋಚಿಂಗ್ ಸೆಂಟರ್ಗಳು, ಒಬ್ಬ ಕುರಿ ಮೇಯಿಸ್ತಾ ಇದ್ದೆ, ನಾನೆಲ್ಲೋ ಒಂದು ಸರ್ವರ್ ಕೆಲಸ ಮಾಡ್ತಿದ್ದೆ ಸರ್, ಆಟೋ ರಿಕ್ಷಾ ಓಡಿಸ್ತಾರೆ ನಮ್ಮ ತಂದೆ, ನಾವು ಕಷ್ಟಪಟ್ವಿ, ಇದೆಲ್ಲ ಕೇಳಿದಾಗ ತುಂಬ ಆದರ್ಶ ಅನಿಸುತ್ತೆ. ಅದರ ಅರ್ಥ ಏನು ಅಂತ ಹೇಳಿದ್ರೆ, UPSC ಎಕ್ಸಾಮು ನಿಜವಾಗ್ಲೂ ಅರ್ಹತೆ ಇದ್ದರೆ, ಕಷ್ಟಪಟ್ಟು ಎಕ್ಸಾಮನ್ನು ಬರೆದ್ರೆ ನನಗೆ ಅದು ಸಿಕ್ಕೇ ಸಿಗುತ್ತಪ್ಪ, ಇದರಲ್ಲಿ ಅವ್ಯವಹಾರ ಮೋಸಗಳಿಲ್ಲ ಅಂಥೇಳಿ ಒಂದು ಪ್ರಾಮಾಣಿಕತೆಯ ಮುದ್ರೆ ಇದೆ ಮೇಡಮ್ ನಮ್ಮ UPSCಗೆ. ನಮ್ಮಲ್ಲಿ ಯಾವಾಗಾದರೂ ಕೇಳಿ ಮೇಡಮ್, ಇನ್ಸ್ಪೆಕ್ಟ್ರಾ 2 ಕೋಟಿ ಅಂತೆ, 1.5 ಕೋಟಿ ಕೊಟ್ಟರೆ ಇನ್ಸ್ಪೆಕ್ಟರ್ ಆಗ್ತೇ ಕಣೋ ನೀನು. ಈಗ ಯಾವ್ದು ಪಶುವೈದ್ಯಾಧಿಕಾರಿ 80 ಲಕ್ಷ ಅಂತೆ, ಕಾನ್ಸ್ಟೇಬಲ್ ಒಂದು 20-30 ಲಕ್ಷಕ್ಕೆ ಆಗುತ್ತಂತೆ ಕಣೋ. ಈ ನರೇಷನ್ ಇದೆಯಲ್ಲ ಮೇಡಮ್, ಅದು ಸುಳ್ಳು ಅಂತಲೂ ನನಗೆ ಅನ್ನಿಸ್ತಿಲ್ಲ. ಇದರಿಂದ ಅಟ್ಲೀಸ್ಟ್ ನಿಮ್ಮ ಅವಧಿಯಲ್ಲಾದರೂ ಮೇಡಮ್ KPSC ಆಚೆ ಬರಲಿ ಮೇಡಮ್. ನಮ್ಮ ನೆಕ್ಸ್ಟ್ ಜನ್ರೇಷನ್ ನಾವು ನೋಡಿದ್ದೀವಿ, ಜೆನ್ಸಿ ಪ್ರತಿಭಟನೆ ಏನೆಲ್ಲ ಮಾಡಿದ್ರು ಕ್ವಶನ್ ಪೇಪರ್ ಲೀಕ್ಗೆ ಸಂಬಂಧಪಟ್ಟಂತೆ. ನಿಮ್ಮ ಅವಧಿಯಲ್ಲಿ ಆ KPSCಗೆ ಒಂದು ಪಾವಿತ್ರ್ಯತೆ ಸಿಗಲಿ ಅಂತ ಮೇಡಮ್ ನನ್ನ ಕೋರಿಕೆ ಇದು. ನಾನು KPSC ಎಕ್ಸಾಮ್ ಬರೆದಿದ್ದೀನಿ ಮೇಡಮ್ ಒಂದು ಕಾಲಕ್ಕೆ. ಇಲ್ಲ, ಅದನ್ನೇ ಹೇಳ್ತೀನಿ, ನಾನು ಕೂಡ KPSC ಬರೆದಿದ್ದೀನಿ. ಆ್ಯಂಡ್ KPSCನಲ್ಲೂ ಕೂಡ ಬಹುಶಃ ಶೇಕಡಾವಾರು ನೀವು ಹೇಳ್ದಂಗೆ ಹೆಚ್ಚು ಕಡಿಮೆ ಇರ್ಬೋದೇನೋ, ಬಟ್ KPSCನಲ್ಲೂ ನಾವು ಬರೆದಾಗ ನಾವು ಕೂಡ ಏನು ದುಡ್ಡು ಕೊಡ್ದಂಗೆ ಬಂದಿದ್ದೀವಿ ಈ ಪೋಸ್ಟ್ಗೆ. ಹಾಗೆಯೇ ಬಹುಶಃ ಪರ್ಸೆಂಟೇಜ್ ವೈಸು ಇರಬಹುದು ಈ ಥರದ ಅಕ್ರಮಗಳು ನಡೀತಾ ಇರೋದು. ಅದು ಹೆಚ್ಚು ಇವಾಗ ಗೊತ್ತಾಗ್ತಾ ಇದೆ ಜನರಿಗೆ. ಅದು ಕೂಡ ಆಗಬಾರ್ದು. ಪ್ರತಿಯೊಂದು ನೇಮಕಾತಿನೂ ಕೂಡ ಆದರ್ಶವಾಗಿಯೇ ಮತ್ತು ತುಂಬ ಪಾರದರ್ಶಕವಾಗಿಯೇ ನಡಿಬೇಕು. ನಾನು ನನ್ನ ಕೈಲಾದ ಪ್ರಯತ್ನವನ್ನು ಬಂದಾಗಿಂದ ಮಾಡ್ತಾ ಇದ್ದೀನಿ. 6 ತಿಂಗಳ ಅವಧಿನಲ್ಲಿ ಬಹಳಷ್ಟು ನಾನು ಗಮನಿಸಿದ್ದೀನಿ. ಹಾಗೆಯೇ ತಕ್ಷಣ ಕ್ರಮನೂ ತಗೊಳ್ತಾ ಇದ್ದೀವಿ. ಸೊ ನಿಮ್ಮ ಏನಿದೆ ಆಸೆ ಏನಿದೆ, ಸಾರ್ವಜನಿಕರಿಗೆ ಸೇವೆ ಕೊಡುವಲ್ಲಿ ನಾವು ಖಂಡಿತವಾಗಿ ಕಠಿಣವಾಗಿ ಕ್ರಮನೂ ತಗೊಳ್ತೇವೆ. ಆ ಪ್ರಯತ್ನ ಅಂತೂ ನಾನು ಮಾಡೇ ಮಾಡ್ತೀನಿ.